ನಾವೇನು ಅಂದ್ಕೊಳ್ತಾ ಇದ್ದೇವೆ, ಮೊದಲು ಆಕಸ್ಮಿಕವಾಗಿ ಮನುಷ್ಯನ ಸೃಷ್ಟಿಯಾಯಿತು. ನಮಗೆ ಮನುಷ್ಯನ ಸೃಷ್ಟಿಯೇ ಆಕಸ್ಮಿಕ. ಯಾವಾಗ ಮನುಷ್ಯನ ಸೃಷ್ಟಿಯೇ ಆಕಸ್ಮಿಕವೋ ಈ ವಿದ್ಯೆಗಳನ್ನೆಲ್ಲ ಮನುಷ್ಯ ಕಂಡುಹಿಡಿದ ಅಂತ ನಮ್ಮ ಯೋಚನೆ. ಅದಕ್ಕೆ ಕಾರಣ ಬೇರೆ ಬೇರೆ, ಬೈಬಲ್ಲಿನಲ್ಲಿ ಆಗಲಿ, ಖುರಾನಿನಲ್ಲಿ ಆಗಲಿ, ಝಂಡವೆಸ್ತಾದಲ್ಲಿ ಆಗಲಿ, ಯಾವುದೇ ಗ್ರಂಥಗಳಲ್ಲಿ ಈ ಶಾಸ್ತ್ರದ ಸೃಷ್ಟಿಯ ವಿಚಾರವೇ ಬರುವುದಿಲ್ಲ. ಈ ಶಾಸ್ತ್ರದ ಸೃಷ್ಟಿಯ ವಿಚಾರವೇ ಇಲ್ಲ. ಅದರಿಂದಾಗಿ ಇವೆಲ್ಲವೂ ಇಡೀ ಅರಿವು ದೇವರಿಂದ ಬಂದಿದೆ ಅನ್ನುವ ಚಿಂತನೆಯೇ ಇಲ್ಲ. ಅದು ಯಾವುದೇ ಸೆಮಿಟಿಕ್ ರಿಲಿಜನ್ ಅಂತಿರೋ, ಅಬ್ರಾಮಿಕ್ ರಿಲಿಜನ್ ಅಂತಿರೋ, ಎಲ್ಲಿಯೇ ನೋಡಿ ನೀವು ಜಗತ್ತಿನ ದೇವರ ಕೊಡುಗೆ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಚಿತ್ರಿತವಾಗಿದೆ. ನಮ್ಮಲ್ಲಿ ಮಾತ್ರ ಅದನ್ನು ಹೇಳೋದು. ಜಗತ್ತಿನ ಪ್ರತಿಯೊಂದು ಜ್ಞಾನ ಶಾಖೆಯ ಹಿಂದೆ ದೇವರಿದ್ದಾನೆ. ಇದು ಭಾರತೀಯ ತತ್ವದ ಚಿಂತನೆ. ಅವರಿಗೆ ಇದೆಲ್ಲ ಆಕಸ್ಮಿಕ. ಚಿತ್ರ ಆಗಿರಬಹುದು, ಸಂಗೀತ ಆಗಿರಬಹುದು, ಕಲೆ ಆಗಿರಬಹುದು, ಇದೆಲ್ಲವೂ ಆಕಸ್ಮಿಕ. ಯಾರಿಗೆ? ವಿದೇಶಿಯರಿಗೆ. ನಮಗೆ ಎಲ್ಲಕ್ಕೂ ಕೂಡ ಕಾರಣ ಉಂಟು. ಅದರ ಸುಳಿವು ಈ ಅಷ್ಟಾವಧಾನ ಸೇವೆ ಅಂತ ಮಾಡ್ತಾರೆ. ದೇವರಿಗೆ ಎಲ್ಲ ವಿದ್ಯೆಗಳ ಸಾಂಕೇತಿಕವಾದ ತುಣುಕನ್ನು ಸಮರ್ಪಣೆ ಮಾಡೋದು. ನೀವು ನೋಡಬಹುದು, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಋಗ್ವೇದ ಸೇವಾಮವಧಾರಯ ಅಂತ ಹೇಳೋದು ಈ ಹಿನ್ನೆಲೆಯಲ್ಲಿ, ಯಜುರ್ವೇದ ಸೇವಾಮವಧಾರಯ ಅಂತ. ಇದು ನಾವು ದೈನಂದಿನ ಅಭ್ಯಾಸ ಮಾಡುವ ಶಾಸ್ತ್ರ. ಬೆಳಗ್ಗೆ ಏನು ಚಿಂತನೆ ಮಾಡಿರ್ತೇವೆ, ಸಂಜೆ ಅದನ್ನು ದೇವರಿಗೆ ಅರ್ಪಿಸೋದು ಒಂದು ಕ್ರಮ. ಅಂದರೆ ನಮ್ಮ ಪ್ರಾಚೀನ ಭಾರತದ ಹಿನ್ನೆಲೆಯಲ್ಲಿ ಎಲ್ಲ ಜ್ಞಾನ ಏನಿದೆ, ಸಂಗೀತ, ಸಾಹಿತ್ಯ, ಕಲೆ, ಚಿತ್ರ, ಶಿಲ್ಪ ಎಲ್ಲವೂ ಕೂಡ ದೇವರ ಹಿನ್ನೆಲೆಯಲ್ಲಿ ನಮಗೆ ಒದಗಿದ್ದು, ದೇವರಿಗಾಗಿ ನಾವದನ್ನು ಸಮರ್ಪಣೆ ಮಾಡ್ತೇವೆ ಅನ್ನುವ ಭಾವ ಪ್ರಾಯ ಅದು ಮರೆತು ಹೋಗಿದೆ. ಅದರಿಂದಾಗಿ ನಮ್ಮ ವಿದ್ವಾಂಸರು ಓದೋದು ಅಂತಂದರೆ ಒಂದು ಮಾತ್ರ ಓದೋದು, ಅದಕ್ಕೆ ಕಂಪ್ಯಾರಿಸನ್ ಸ್ಟಡಿ ಅಂತ ಹೇಳಿ ಬೇರೆಯದನ್ನು ಓದೋದೇ ಮರೆತು ಹೋಗಿದೆ. ಹೀಗಾಗಬಾರದು. ಎಲ್ಲ ಪ್ರಧಾನವಾದ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ದೇವರನ್ನು ಚಿಂತನೆ ಮಾಡಬೇಕು. ನಮ್ಮ ಸುತ್ತಮುತ್ತ ಇರುವ ಶಾಸ್ತ್ರಗಳು ಪ್ರಧಾನವಾಗಿ ಏನಿದೆ ಅದೆಲ್ಲವೂ ಕೂಡ ಈ ಹಿನ್ನೆಲೆಯಲ್ಲಿಯೇ ನಾವು ಚಿಂತನೆ ಮಾಡಬೇಕಾದದ್ದು. ಅದರಿಂದ ಬ್ರಹ್ಮದೇವರು ಯಾವ ರೀತಿ ಈ ವಾಂಗ್ಮಯ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ರು ಅನ್ನೋದನ್ನು ನಿನ್ನೆ ನಾವು ನೋಡಿದೆವು. ವೇದ, ಉಪವೇದ, ಅದರ ಅಂಗಗಳು ಮೊದಲಾದವುಗಳೆಲ್ಲ. ವಿಶೇಷತಃ ಮಾತೃಕಾ ಪ್ರಪಂಚ. ಮಾತೃಕಾ ಅಂತಂದರೆ ಮಾತಿಗೆ ಮೂಲಭೂತವಾದ ಅಕ್ಷರಗಳು. ಮೂರರ್ಥ ಇದೆ. ಅಕ್ಷ, ರಮತೆ ಇಂದ್ರಿಯಗಳಲ್ಲಿ ಇರ್ತದೆ. ಅದಿಂದ ಕ್ಷಾದವರೆಗೆ ಇರುತ್ತೆ. ಇನ್ನು ನಕ್ಷರ, ಅದು ನಾಶ ಆಗೋಲ್ಲ, ವರ್ಣಗಳು ನಾಶ ಆಗೋಲ್ಲ. ಈ ಮೂರು ಹಿನ್ನೆಲೆಯಲ್ಲಿ ನಾವು ಅಕ್ಷರ ಅಂತ ಕರೀತೇವೆ. ಇಂಗ್ಲೀಷಿನಲ್ಲಿ ಲೆಟರ್ಸ್ ಅಂದ್ರೇನು? ಲಿಪಿಗೆ ಯಾವುದು ಪ್ರಯೋಜನವಾಗ್ತದೋ ಅದು ಅಷ್ಟೇ. ಇನ್ಯಾವ ಹಿರಿದಾದ ಉದ್ದೇಶವೂ ಅದರ ಹಿಂದೆ ಇಲ್ಲ. ಅದರಿಂದ ಮಾತೃಕಾ ಚಿಂತನೆ ಚೆನ್ನಾಗಿ ಮಾಡಬೇಕು. ನಾವು ವೇದವ್ಯಾಸರನ್ನು ಚಿಂತನೆ ಮಾಡುವಾಗ
ವರ್ಣಾಭಿಮಾನಿಭಿರಜೇಶ ಮುಖೈಸ್ಸಹೈವ ಪಂಚಾಶತಾ ಪ್ರತಿಗಿರಂತಮಚೇತ ವಿದ್ಯಾ ಅಂತ ವರ್ಣಾಭಿಮಾನಿ ದೇವತೆಗಳು ಅಮೃತದಿಂದ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಆ ಎಲ್ಲ ವಿದ್ಯೆಗಳಂತೆ ಇರುವ ನೀರಿನಿಂದ ದೇವರು ತೊಯ್ದಿದ್ದಾನೆ ಅಂತ ತೊಯ್ದ ವೇದವ್ಯಾಸರನ್ನು ಚಿಂತನೆ ಮಾಡಬೇಕಂತೆ, ವಿದ್ಯೆಯಲ್ಲಿ ಪ್ರಭುತ್ವ ಬರಲಿಕ್ಕೆ. ಅಂದರೆ ಎಷ್ಟು ಇಂಪಾರ್ಟೆಂಟು ಅಂತ. ಅದರಿಂದ ದೇವರು ಯಾವ ರೀತಿ ಈ ಜ್ಞಾನ ಶಾಖೆಗಳಿಗೆ ಮೂಲ ಅನ್ನೋದನ್ನು ಹೇಳಿದ ಹಾಗೆ ಆಯಿತು. ಅದರಲ್ಲಿ ಸ್ವರಾಸಪ್ತ ವಿಹಾರೇಣ, ಸ್ವರಾಹ ಸಪ್ತ ವಿಹಾರೇಣ, ಬ್ರಹ್ಮದೇವರ ವಿಹಾರ, ಮಾತುಗಳ ಏರಿಳಿತ, ಅಕ್ಷರಗಳ ಏರಿಳಿತದಿಂದ 7 ಸ್ವರಗಳು ಉಂಟಾದವಂತೆ. ನಿಷಾದ, ಋಷಭ, ಗಾಂಧಾರ, ದೈವತ, ಮಧ್ಯಮ, ಪಂಚಮ, ಹೀಗೆಲ್ಲ ಈ ಎಲ್ಲ ಸ್ವರಗಳು ಮೂಲಭೂತವಾಗಿ ನಮಗೆ ಇವತ್ತು ಗೊತ್ತಿರೋ ಮಟ್ಟಿಗೆ ಪ್ರಕೃತಿಯನ್ನು ಅವಲಂಬಿತವಾದದ್ದು. ಆ ಪ್ರಕೃತಿಯಲ್ಲಿ ಇರುವ ಸದ್ದನ ಸಾರ ಸ ರಿ ಗ ಮ ಪದ ನಿ. ಸ ಅನ್ನೋದು ಮತ್ತೆ ಇಲ್ಲಿಗೆ ಬರುತ್ತೆ. ಷಡ್ಜ ಅಂತ ಹೇಳಿದ್ರೆ ನಾಭಿಯಾಳದಿಂದ ಬರುವ ಗಂಭೀರವಾದ ಧ್ವನಿ ಸ ಅಂತಿದ್ದ ಹಾಗೆ. ಆಮೇಲೆ ನಂತರ ಎತ್ತಿನಿಂದ ತೆಗೆದುಕೊಂಡದ್ದು ರೀ ಅಂತ, ರಿಷಭ ಅಂತಲೇ ಅದಕ್ಕೆ. ಎತ್ತು ಗಂಭೀರವಾಗಿ ಏರುಧ್ವನಿಯನ್ನು ಮಾಡ್ತಾ ಏನೊಂದು ನಾದವನ್ನು ಬಿಡುತ್ತೆ, ಅದರ ಸಾರ ರೀ ಅಂತನ್ನೋದು. ಗಾಂಧಾರ ಗ ಅದು. ಇನ್ನು ದೈವತ ಮಧ್ಯಮ. ದೈವತ ಅಂತಂದರೆ ಕುದುರೆಯ ಕೆನೆತದ ಧ್ವನಿ, ಅದರ ಏರುಸ್ವರದ ಒಂದು ಸಾರ ಧ ಅಂತ ಬಂದದ್ದು. ಅದಕ್ಕಿಂತ ಏರುಸ್ವರ. ಆಮೇಲೆ ಮತ್ತೆ ವಾಪಸ್ಸು ಬರುವಲ್ಲಿ ಅದನ್ನು ಉಪದ್ರವ ಅಂತ ಕರೀತಾರೆ. ಉಪಸಂಹಾರ ಅಥವಾ ಉಪದ್ರವ ಅದು ಅಲ್ಲಿ ಬರುತ್ತೆ. ಈ ತರಹದ ಸ್ವರಗಳು, ಈ ಸ್ವರಗಳು ಮೂಲಭೂತವಾಗಿ ವೇದದಲ್ಲಿರುವ ಉದಾತ್ತ ಅನುದಾತ್ತ ಸ್ವರಿತ. ಈ ವೇದದಲ್ಲಿರುವ ಉದಾತ್ತ ಅನುದಾತ್ತ ಸ್ವರಿತಗಳು ಸಂಗೀತದ 7 ಸಾಂಕೇತಿಕವಾದ ಸ್ವರಗಳಿಗೆ ಯಾವ ರೀತಿ ವಾಚಕ ಆಗತ್ತೆ ಅಂತ ಹೇಳಿ ಶಿಕ್ಷಾಶಾಸ್ತ್ರ ನಿರೂಪಣೆ ಮಾಡುತ್ತೆ. ಇದೆಲ್ಲ ನಾವು ಅಂದುಕೊಂಡೆವು ಮನುಷ್ಯನೋರ್ವ ಬೇರೆ ಬೇರೆ ಸ್ವರಗಳ ಏರಿಳಿತವನ್ನು ಗಮನಿಸಿ ಅದರಿಂದ 7 ಅಕ್ಷರಗಳನ್ನು ತಂದ ಅಂತ ನಾವು ಅಂದುಕೊಂಡೆವು. ಯಾಕೆಂದರೆ ನಮಗೆ ಅದೇ ತಲೆಯಲ್ಲಿ. ಆದರೆ ಈ ಎಲ್ಲ ಪ್ರಾಣಿಗಳು ಕೂಡ ಬ್ರಹ್ಮದೇವರಿಂದ ಈ ಪದವನ್ನು ಪಡೆದದ್ದು. ಸ ಆಗಿರಬಹುದು, ರೀ ಆಗಿರಬಹುದು, ಗ ಆಗಿರಬಹುದು, ಇದು ಬ್ರಹ್ಮದೇವರ ವಿಹಾರ, ಅದರಿಂದ ಆಗಿದ್ದು ಅಂತ. ಸ್ವರಾಸಪ್ತ ವಿಹಾರೇಣ ಭವಂತಿ ಸ್ಮ ಪ್ರಜಾಪತೇಹೇ. ಸಪ್ತಸ್ವರಾಹ. ಇದು ಎಂಥದಿದು? ಬ್ರಹ್ಮದೇವರದ್ದು. ಶಬ್ದ ಬ್ರಹ್ಮಾತ್ಮನಃ ಅಂತ. ಬ್ರಹ್ಮದೇವರು ಶಬ್ದ ಬ್ರಹ್ಮಾತ್ಮ. ಶಬ್ದ ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ದೊಡ್ಡದು ಅಂತ. ಶಬ್ದ ಬ್ರಹ್ಮ ಅಂದರೆ ಶಬ್ದಗಳಲ್ಲಿ ದೊಡ್ಡದ್ದು ಅಂತ. ಶಬ್ದಗಳಲ್ಲಿ ದೊಡ್ಡದಾಗಿರುವ ವೇದವನ್ನು ತನ್ನ ಹೃದಯದೊಳಗಡೆ ಇರಿಸಿಕೊಂಡ ಹಿರಣ್ಯ ಗರ್ಭನಿಗೆ ವೇದ ಹೇಳಿತು, ಭಾಗವತ ಹೇಳಿತು ಶಬ್ದ ಬ್ರಹ್ಮಾತ್ಮನಃ ಅಂತ. ಈ ಶಬ್ದ ಬ್ರಹ್ಮ ಅನ್ನೋದು ವ್ಯಕ್ತಾವ್ಯಕ್ತಾತ್ಮನಃ ಅಂತ. ಬ್ರಹ್ಮದೇವರು ವ್ಯಕ್ತಾವ್ಯಕ್ತಾತ್ಮ. ವ್ಯಕ್ತ ಅಂತಂದರೆ ಕಾಣುವ ಈ ಪಂಚಭೂತಗಳು, ಅವ್ಯಕ್ತ ಅಂತಂದರೆ ಇದರ ಒಳಗಡೆ ಸೂಕ್ಷ್ಮವಾಗಿರುವ ತತ್ವ ಅವ್ಯಕ್ತ. ಈ ವ್ಯಕ್ತ ಮತ್ತು ಅವ್ಯಕ್ತ ಇದರ ಎರಡೂ ಸಾರ ಏನಿದೆ ಅದು ಬ್ರಹ್ಮದೇವರಿಗೆ ಗೊತ್ತಿದೆ. ಅದರಿಂದಾಗಿ ಬ್ರಹ್ಮದೇವರನ್ನು ವ್ಯಕ್ತಾವ್ಯಕ್ತಾತ್ಮ ಅಂದರು.
ಈ ತರಹದ ಬ್ರಹ್ಮದೇವರಿಂದ ಸಪ್ತಸ್ವರಗಳು ಮೂಡಿಬಂದವು. ಆ ಸಪ್ತಸ್ವರವನ್ನು ನಾವು ವೇದದಲ್ಲಿ ಬಳಸದ್ದಿದೆ. ವೇದದಲ್ಲಿ ಸಪ್ತಸ್ವರ, ವೀಣೆಯಲ್ಲಿ ಕೆಲವು ಸ್ವರಗಳನ್ನು ನಾವು ಬಳಸ್ತೇವೆ, ಕೆಲವು ಸ್ವರ ಸಾಂಕೇತಿಕ, ಪೂರ್ತಿಯಾಗಿ ಎಲ್ಲ ಸ್ವರವನ್ನು ಬಳಸಲಿಕ್ಕಾಗೋದಿಲ್ಲ. ವೀಣೆಯಲ್ಲಿ ಲೈಟಾಗಿ ವೀಣೆಯಲ್ಲಿ ನಾವು ಬಳಸಲಿಕ್ಕಾಗತ್ತೆ, ಪೂರ್ತಿಯಾಗಿ ಪಂಚಮವನ್ನು ವೀಣೆಯಲ್ಲಿ ತರಲಿಕ್ಕಾಗೋಲ್ಲ. ಸಾಂಕೇತಿಕವಾಗಿ ಅದನ್ನು ನಾವು ಬಳಸಬಹುದು. ಮಾತಿನಲ್ಲಿ ಮಾತ್ರ ಎಲ್ಲ ಧ್ವನಿಗಳನ್ನು ನಾವು ತರಬಹುದು. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ವೇದ ಮಂತ್ರಗಳಲ್ಲಿಯೂ ಷಡ್ಜಸ್ವರದಲ್ಲಿ ಹೇಳಬೇಕಾದ ಮಂತ್ರಗಳು ಅಂತ ಉಂಟು, ಗಾಂಧಾರದಲ್ಲಿ ಹೇಳಬೇಕಾದ ಮಂತ್ರಗಳು ಅಂತ ಉಂಟು, ದೈವತದಲ್ಲಿ ಹೇಳಬೇಕಾದ ಮಂತ್ರಗಳು ಅಂತ ಕೆಲವುಂಟು. ಅದಕ್ಕನುಗುಣವಾಗಿ ಏರಿಳಿತಗಳನ್ನು ನಾವು ಮಾಡಬೇಕು. ಸರಿಯಾಗಿ ವೇದ ಬಲ್ಲವೋ ಒಬ್ಬ ಅನಾಯಾಸವಾಗಿ ಸಂಗೀತವನ್ನು ಕಲ್ತ್ಕೊಂಡ್ಬಿಡ್ತಾನೆ. ಅವನಿಗೇನು ಇದೇ ಬೇಡ, ಪ್ರಾಕ್ಟೀಸೇ ಬೇಡ. ಆ ತರಹ ವೇದದಲ್ಲಿಯೂ ಜಟಾಪಾಠದಲ್ಲಿ ಆಲಾಪಗಳ ಛಾಯೆ ಕಂಡುಬರುತ್ತೆ. 8 ರೀತಿ ವೇದಗಳನ್ನು ಉಚ್ಚಾರ ಮಾಡಲಿಕ್ಕುಂಟು. ಅಷ್ಟೌ ವಿಕೃತಯ ಸ್ಮೃತಾಹ ಅಂತ. ಹೀಗಾಗಿ ಶಬ್ದಬ್ರಹ್ಮಾತ್ಮನಃ ವೇದವನ್ನು ತನ್ನ ಒಳಗಡೆ ಇಟ್ಟುಕೊಂಡು ಹಿರಣ್ಯಗರ್ಭ ಅಂತ ಹೆಸರು ಪಡೆದ, ವೇದಗರ್ಭಾಂತ ಹೆಸರು ಪಡೆದ ಬ್ರಹ್ಮದೇವರ ವಿಹಾರ ಮಾತಿನ ಏರಿಳಿತಗಳಿಂದ 7 ಸ್ವರಗಳು ಹುಟ್ಟಿದವು. ಇಲ್ಲಿ ಶಬ್ದಬ್ರಹ್ಮಾತ್ಮ ವ್ಯಕ್ತಾವ್ಯಕ್ತಾತ್ಮ ಅನ್ನೋದಕ್ಕೆ ಆಚಾರ್ಯರ ಮಾತು ಇದೆ. ಶಬ್ದಬ್ರಹ್ಮಾತ್ಮಕೋ ಬ್ರಹ್ಮ ಸರ್ವಶಬ್ದಾಭಿಧೇಯತಃ. ಎಲ್ಲ ಶಬ್ದಗಳಿಂದ ದೇವರು ಪ್ರತಿಪಾದ್ಯ. ಆದ್ದರಿಂದಾಗಿ ದೇವರು ಮೊದಲ ಶಬ್ದಬ್ರಹ್ಮ. ಅವನಾದ ಮೇಲೆ ಬ್ರಹ್ಮದೇವರು ಎಲ್ಲ ಶಬ್ದದಿಂದ ವಾಚ್ಯರು. ಆದ್ದರಿಂದಾಗಿ ಬ್ರಹ್ಮದೇವರನ್ನು ಶಬ್ದಬ್ರಹ್ಮಾತ್ಮ ಅಂತ ಕರೀತಾರೆ. ಒಂದು ಮಿತಿ ಉಂಟು. ಋತೇ ನಾರಾಯಣಾದೀನಿ ನಾಮ್ನಾಂಚ ವಿಷಯೋ ಯತಃ. ನಾರಾಯಣ, ಲಕ್ಷ್ಮೀಪತಿ, ಶ್ರೀಪತಿ ಈ ತರಹದ ಕೆಲವು ಶಬ್ದಗಳನ್ನು ಬಿಟ್ಟರೆ, ಲಕ್ಷ್ಮೀಪತಿತ್ವವನ್ನು ಹೇಳುವ ಶಬ್ದಗಳನ್ನು ಬಿಟ್ಟರೆ, ಪ್ರಾಣನಿಯಾಮಕತ್ವವನ್ನು ಹೇಳುವ ಶಬ್ದಗಳನ್ನು ಬಿಟ್ಟರೆ, ನಾರಾಯಣ ಅದಕ್ಕೆ ಸಮಾನವಾದ ಶಬ್ದಗಳನ್ನು ಬಿಟ್ಟರೆ ಉಳಿದ ಎಲ್ಲ ಶಬ್ದಗಳು ದೇವರನ್ನು ಪ್ರತಿಪಾದನೆ ಮಾಡಿದಂತೆ ಬ್ರಹ್ಮದೇವರನ್ನೂ ಹೇಳುತ್ತವೆ. ಅದಕ್ಕೆ ಮಧ್ವರು ಅವರ ಐತರೇಯ ಭಾಷ್ಯದಲ್ಲಿ ಹೇಳುತ್ತಾರೆ, ಸರ್ವಶಬ್ದೋದಿತೌ ತೌದ್ವೌ ಪ್ರಾಣನಾರಾಯಣವು ಅಂತ. ಎಲ್ಲ ಶಬ್ದಗಳಿಂದ ಪ್ರಾಣನು ಪ್ರತಿಪಾದ್ಯ, ನಾರಾಯಣನು ಪ್ರತಿಪಾದ್ಯ. ಯಾಕೆ ಪ್ರತಿಪಾದ್ಯರು? ಅವರಲ್ಲಿ ಆ ಗುಣ ಇದೆ ಅಷ್ಟೇ. ಯಾರಲ್ಲಿ ಎಷ್ಟು ಗುಣ ಇರುತ್ತೋ ಅಷ್ಟು ಶಬ್ದಗಳಿಂದ ಅವರು ಪ್ರತಿಪಾದ್ಯರಾಗ್ತಾರೆ. ಉದಾಹರಣೆಗೆ ಒಬ್ಬ ಕವಿಯೂ ಆಗಿರ್ತಾನೆ, ಲೇಖಕನೂ ಆಗಿರ್ತಾನೆ, ಹೋರಾಟಗಾರನೂ ಆಗಿರ್ತಾನೆ, ಮತ್ತು ಆಟಗಾರನೂ ಆಗಿರ್ತಾನೆ. ಎಲ್ಲ ಇದ್ದರೆ ಅವನು ಆ ಎಲ್ಲ ಶಬ್ದಗಳಿಂದ ವಾಚ್ಯ. ಗುಣ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟು. ದೇವರು ಮತ್ತು ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಜೀವರೊಳಗಡೆ ಎಲ್ಲ ಗುಣಗಳನ್ನು ತುಂಬಿಕೊಂಡಿರುವಂಥದ್ದು ಬ್ರಹ್ಮದೇವರು ಮತ್ತು ಮುಖ್ಯ ಪ್ರಾಣ. ಆದ್ದರಿಂದಾಗಿ ಅವರು ಎಲ್ಲ ಶಬ್ದಗಳಿಂದ ವಾಚ್ಯರು. ಅದರಿಂದ ಶಬ್ದಬ್ರಹ್ಮಾತ್ಮನಃ ಅಂದರು. ಇನ್ನು ಎರಡನೆಯದ್ದು ವ್ಯಕ್ತಂ ಬ್ರಹ್ಮಾಂಡಮುದ್ದಿಷ್ಟಂ ಅವ್ಯಕ್ತಂ ಮಹದಾದಿಚ ತದ್ವ್ಯಾಪಕತ್ವಾದ್ ಬ್ರಹ್ಮಾತು ವ್ಯಕ್ತಾತ್ಮಕ ಸ್ಮೃತಃ ಇತಿ ಚ. ವ್ಯಕ್ತ ಅಂದರೆ ಬ್ರಹ್ಮಾಂಡ, ಅವ್ಯಕ್ತ ಅಂತಂದರೆ ಮಹತ್ತತ್ವ. ಇವೆರಡೂ ಒಳಗೊಂಡದ್ದು ವ್ಯಕ್ತಾವ್ಯಕ್ತ. ಇದ್ರ ಎಲ್ಲದರೊಳಗಡೆಯೂ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದಾಗಿ ಬ್ರಹ್ಮದೇವರನ್ನು ವ್ಯಕ್ತಾವ್ಯಕ್ತಾತ್ಮ ಅಂತ ಕರೆದರು. ಈ ತರಹದ ದೇವರ ಮೊದಲ ಮಗ ಬ್ರಹ್ಮದೇವರು ಎಲ್ಲವನ್ನು ಸೃಷ್ಟಿ ಮಾಡೋರು. ಆ ಸೃಷ್ಟಿಯಲ್ಲಿ ಒಂದು ಪರ್ಫೆಕ್ಷನ್ ಇದೆ, ಅದಕ್ಕೊಂದು ಪರ್ಪಸ್ ಇದೆ. ಕ್ರಿಯೇಷನ್ ಈಸ್ ನಾಟ್ ಪರ್ಪಸ್ಲೆಸ್. ಸೃಷ್ಟಿ ಅನ್ನೋದು ಉದ್ದೇಶರಹಿತ ಅಲ್ಲವೇ ಅಲ್ಲ, ಅದು ಉದ್ದೇಶಭರಿತ. ಅದನ್ನು ಅರ್ಥ ಮಾಡಿಕೊಳ್ಬೇಕು.
ಋಷೀಣಾಂ ಭೂರಿವೀರ್ಯಾಣಾಂ ಅಪಿ ಸರ್ಗಮವಿಸ್ತೃತಂ ಜ್ಞಾತ್ವಾ ತದ್ ಹೃದಯೇ ಭೂಯಃ ಚಿಂತಯಾಮಾಸ ಕೌರವ. ಋಷೀಣಾಂ ಭೂರಿವೀರ್ಯಾಣಾಂ, ಈಗಾಗಲೇ ಬಹಳ ಜನ ಋಷಿಗಳ ಸೃಷ್ಟಿಯಾಗಿದೆ, ಆದರೂ ಸೃಷ್ಟಿ ಮುಂದುವರೆಯಲಿಲ್ಲ. ಜ್ಞಾತ್ವಾ ತದ್ ಹೃದಯೇ ಭೂಯಃ ಚಿಂತಯಾಮಾಸ ಕೌರವ. ಋಷಿಗಳನ್ನು ಸೃಷ್ಟಿ ಮಾಡಿ ಆಯಿತು, ಆದರೆ ಋಷಿಗಳಿಂದ ಈ ಸೃಷ್ಟಿ ಮುಂದುವರಿಯುತ್ತೆ ಅಂತ ಖಾತ್ರಿ ಇಲ್ಲ. ಯಾಕೆ ಅಂದರೆ ಋಷಿಗಳು ಕೆಲವನ್ನೇ ಸೃಷ್ಟಿ ಮಾಡಿದರೂ ಕೂಡ ಬಹಳ ಕಾಲ ತಗೊಳ್ತಾರೆ. ಬಹಳ ಕಾಲ ತೆಗೆದುಕೊಂಡು ಸ್ವಲ್ಪವನ್ನೇ ಸೃಷ್ಟಿ ಮಾಡ್ತಾರೆ. ಇನ್ನು ಸೃಷ್ಟಿಗೆ ಯಾವ ವೇಗ ಬೇಕೋ ಆ ವೇಗ ಅನ್ನೋದು ಅವರಲ್ಲಿ ಇಲ್ಲ. ಅದಕ್ಕೇನು ಮಾಡೋದು? ಅಹೋ ಅದ್ಭುತಮೇತನ್ಮೇ ವ್ಯಾಪೃತಸ್ಯಾಪಿ ನಿತ್ಯದ ನ ಹ್ಯೇಧಂತೆ ಪ್ರಜಾನೂನಂ ದೈವಮತ್ರ ವಿಘಾತಕಂ. ಬ್ರಹ್ಮದೇವರು ಅಂದುಕೊಂಡ್ರಂತೆ, ನೋಡಿ ಇದೊಂದು ಅದ್ಭುತ, ನಾನು ಅದ್ಭುತಂ, ಇದೊಂದು ಅದ್ಭುತ, ವ್ಯಾಪೃತಸ್ಯಾಪಿ ನಿತ್ಯದ, ಸೃಷ್ಟಿ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೇನೆ, ಆದರೆ ನಹ್ಯೇಧಂತೆ ಪ್ರಜಾಹ, ನಾನು ಅಂದುಕೊಂಡ ವೇಗದಲ್ಲಿ ಪ್ರಜೆಗಳ ಬೆಳವಣಿಗೆ ಆಗ್ತಾ ಇಲ್ಲ. ದೈವಮತ್ರ ವಿಘಾತಕಂ, ಪ್ರಾಯ ಇದು ದೇವರ ಸಂಕಲ್ಪ. ನೋಡಿ, ಬ್ರಹ್ಮದೇವರಂಥವರೇ ನಾವು ಅಂದುಕೊಂಡ ವೇಗದಲ್ಲಿ ಕೆಲಸ ಆಗಬೇಕು ಅಂತ, ನಾವು ಹೋಗಬಾರದು ಅಂತ ಅವರು ತೋರಿಸಿದ್ದು. ಪ್ರಯತ್ನ ಪಡಬೇಕು, ಅವ್ರ ಪ್ರಯತ್ನ ನಿಲ್ಲಿಸಲಿಲ್ಲ. ಅದೆಲ್ಲ ನಮಗೆ ಪಾಠ. ಏವಂ ಯುಕ್ತಿಮತಸ್ತಸ್ಯ ದೈವಂ ಚಾಪೇಕ್ಷತಸ್ತದಾ ಕಸ್ಯ ರೂಪಂ ಅಭೂದ್ವೇಧ ಯತ್ ಕಾಯಂ ಅಭಿಚಕ್ಷತೆ. ಏವಂ ಯುಕ್ತಿಮತಃ, ಈ ರೀತಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರಂತೆ. ನಾನು ಅಂದುಕೊಂಡ ವೇಗದಲ್ಲಿ ಸೃಷ್ಟಿ ಆಗ್ತಾ ಇಲ್ಲ, ಏನು ಮಾಡೋದು ಅಂತ. ಆಗ ಅವರ ದೇಹ ಎರಡಾಯಿತು. ದೈವಂಚ ಅಪೇಕ್ಷತಃ, ದೈವದ ನೆರವನ್ನು ಅವರು ಒಳಗಡೆಯಿಂದ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದರು. ಕಸ್ಯ ರೂಪಂ ಅಭೂದ್ವೇದ, ಕ ಅಂತಂದರೆ ಬ್ರಹ್ಮದೇವರು, ಕಸ್ಯ ಅಂದರೆ ಬ್ರಹ್ಮದೇವರ ರೂಪ ಎರಡಾಯಿತು. ಯತ್ ಕಾಯಂ ಅಭಿಚಕ್ಷತೆ, ಅದನ್ನು ಕಾಯ ಅಂತ ಕರೀತಾರೆ. ಕೇನ ಪ್ರಾಪ್ತಂ ಕಾಯ, ಕೇನ ಪ್ರಾಪ್ತತ್ವಾತ್ ಕಾಯ. ಬ್ರಹ್ಮದೇವರು ಈ ತರಹ ಯೋಚನೆ ಮಾಡಿ ಎರಡಾಗಿ ಮಾಡಿಕೊಂಡ್ರು, ಅದರಿಂದಾಗಿ ಇದನ್ನು ಕಾಯ ಅಂತ ಕರೀತಾರೆ. ತಾಭ್ಯಾಂ ರೂಪ ವಿಭಾಗಾಭ್ಯಾಂ ಮಿಥುನಂ ಸಮಪದ್ಯತ ತದಾ ಮೈಥುನ ಧರ್ಮೇಣ ಯಸ್ಯ ಪುತ್ರ ತತ್ರ ಪುಮಾನ್ ಸೋಭೂತ್ ಮನುಹು ಸ್ವಯಂಭುವ ಸ್ವರಾಟ್. ಅವರಿಬ್ಬರು ಏನಿದ್ದಾರೆ ಅದರಲ್ಲಿ ಇಬ್ಬರು ಹುಟ್ಟಿದ್ರು. ಹೆಣ್ಣು ಶತರೂಪ ಅಂತ ಆಯಿತು, ಗಂಡು ಮನು ಅಂತ ಆಯಿತು. ಅವನ ಸ್ವಯಂಭುವ ಅಂತ ಕರೀತಾರೆ. ಸ್ವಯಂಭು ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಸ್ವಯಂಭುವ. ಹೀಗೆ ಬ್ರಹ್ಮದೇವರ ದೇಹ ಸೀಳಿ ಎರಡಾಯಿತು, ಒಂದು ಶತರೂಪ, ಇನ್ನೊಂದು ಮನು. ಬೇರೆ ಧರ್ಮದಲ್ಲಿ ಗಂಡಸಿನ ಪಕ್ಕೆಲುಬನ್ನು ತೆಗೆದು ಹೆಣ್ಣು ಮಾಡಿದ್ದು ಅಂತ ಹೇಳ್ತಾರೆ. ಹಾಗಲ್ಲ, ಅದು ಬ್ರಹ್ಮದೇವರು ಒಟ್ಟಿಗೆ ಇಬ್ಬರನ್ನು ಸೃಷ್ಟಿ ಮಾಡಿದ್ದು. ಅದಕ್ಕೆ ಗಂಡು ಮತ್ತು ಹೆಣ್ಣು ಎರಡೂ ಸೇರಿದರೆ ಪೂರ್ಣ. ಅವರಿಬ್ಬರು ಸೇರಿದ ಮೇಲೆ ಅವರಿಬ್ಬರು ಅರ್ಧ ಆಗ್ತಾರೆ. ಬಹಳ ವಿಚಿತ್ರ. ಮದುವೆಯಾಗುವ ಮೊದಲು ಅವರವರು ಪೂರ್ಣರೇ. ಮದುವೆ ಯಾಕೆ ಆಗಬೇಕು ಅಂತ ಅನಿಸುತ್ತೆ? ಅದರಿಂದಾಗಿ ಅಂದರೆ ನಾನು ಅಪೂರ್ಣ ಇದ್ದೇನೆ ಅಂತ ಅನ್ನಿಸುತ್ತೆ. ಯಾವಾಗ ನಾನು ಅರೆಬರೆ ಇದ್ದೇನೆ, ನಾನು ಪೂರ್ಣ ಆಗಬೇಕು ಅಂತ ಮದುವೆ ಆಗುವುದು.
ಅದು ಗೊತ್ತಿಲ್ಲದೆ ಮದುವೆ ಆಗಲಿ, ಗೊತ್ತಿದ್ದು ಮದುವೆ ಆಗಲಿ, ಮದುವೆ ಆಗಲಿಕ್ಕೆ ಮುಖ್ಯ ಕಾರಣ ನನ್ನಲ್ಲಿರುವ ಅಪೂರ್ಣತೆಯನ್ನು ತುಂಬಿಕೊಳ್ಳಬೇಕು, ನನಗೊಬ್ಬನಿಗೆ ಆನಂದವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಭಾವನೆ ಬರೋದರಿಂದಲೇ ಮದುವೆ ಆಗೋದು. ಅದರಿಂದಾಗಿ ನನ್ನ ಒಳಗಿನ ಅಪೂರ್ಣತೆಯನ್ನು ತುಂಬಿಕೊಳ್ಳುವ ಕಾತರತೆಯನ್ನು ಮದುವೆ ಅಂತ ಕರೀತಾರೆ. ಅದು ಶುರು ಆಗಿದ್ದ ಹಾಗೆ. ಬ್ರಹ್ಮದೇವರ ದೇಹ ಎರಡಾಯಿತು. ಅವರು ಯಾವಾಗ ಮನಸ್ಸಿಗೆ ಬರುತ್ತೆ ನನಗೆ ಪೂರ್ಣತೆ ಬೇಕು ಅಂತ, ಆವಾಗ ಅವರು ಅರ್ಧ ಅನ್ನೋದು ಗೊತ್ತಾಗತ್ತೆ. ಅದರಿಂದಾಗಿ ಬೆಟರ್ ಹಾಫ್ ಅಂತ ಅವರು ಹೇಳ್ತಾರೆ. ನಾವು ಕೂಡ ಅರ್ಧಾಂಗಿ ಹೇಳಬಹುದು, ನನ್ನ ಅರ್ಧಾಂಗ ಅಲ್ಲಿದ್ದಾನೆ ಅಂತ ಹೇಳಬಹುದು. ಯಾರೂ ಹಾಗೆ ಪ್ರಯೋಗ ಮಾಡಿಲ್ಲ, ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಅದರಿಂದ ಅವರಿಬ್ಬರೂ ಆದರು. ಸಚಾಪಿ ಶತರೂಪಾಯಾಮ್ ಪಂಚಾಪತ್ಯಾನ್ ಅಜೀಜನತ್ ಪ್ರಿಯವ್ರತೋತ್ಥಾನಪಾದೌ ತಿಸ್ರ ಕನ್ಯಾಶ್ಚ ಭಾರತ. ಸಚಾಪಿ ಶತರೂಪಾಯಾಮ್, ಆ ಮನುವೋ ಶತರೂಪೆಯಲ್ಲಿ ಪಂಚಾಪತ್ಯಾನ್ ಅಜೀಜನತ್ 5 ಜನ ಮಕ್ಕಳನ್ನು ಪಡೆದ. ಅದರಲ್ಲಿ ಪ್ರಿಯವ್ರತ ಮೊದಲನೆಯವ, ಉತ್ಥಾನಪಾದ ಎರಡನೆಯವ, ತಿಸ್ರಃ ಕನ್ಯಾಶ್ಚ 3 ಜನ ಕನ್ಯಾಮಣಿಗಳು ಹುಟ್ಟಿದರು. ಯಾರವರು? ಆಕೂತಿ ದೇವಹೂತಿಶ್ಚ ಪ್ರಸೂತಿರಿತಿ ಸತ್ತಮ. ಮೊದಲನೆಯವಳು ಆಕೂತಿ, ಎರಡನೆಯವಳು ದೇವಹೂತಿ, ಮೂರನೆಯವಳು ಪ್ರಸೂತಿ. ಆಕೂತಿಂ ರುಚಯೇ ಪ್ರಾದಾತ್. ಆಕೂತಿಯನ್ನು ಮನು ರುಚಿ ಅನ್ನುವ ಪ್ರಜಾಪತಿಗೆ ಕೊಟ್ಟ. ಕರ್ದಮಾಯತು ಮಧ್ಯಮಾಂ, ಕರ್ದಮ ಪ್ರಜಾಪತಿಗೆ ದೇವಹೂತಿಯನ್ನು ಕೊಟ್ಟ. ದಕ್ಷಾಯಾದಾತ್ ಪ್ರಸೂತಿಂಚ ಯತ ಆಪೂರಿತಂ ಜಗತ್, ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಕೊಟ್ಟ. ಅಲ್ಲಿಂದ ಇಡೀ ಪ್ರಪಂಚದ ಪ್ರಜಾಸಂಖ್ಯೆಯಲ್ಲಿ ವೇಗ ಬಂತು, ಸೃಷ್ಟಿಯಾಯಿತು. ಹೀಗೆ ಇತಿ ಶ್ರೀಮದ್ಭಾಗವತೆ ತೃತೀಯ ಸ್ಕಂಧೆ ತ್ರಯೋದಶೋಧ್ಯಾಯ. ಹೀಗೆ 15ನೇ ಅಧ್ಯಾಯ ಮುಗೀತು. ಶ್ರೀಶುಕ ಉವಾಚ ನಿಶಮ್ಯ ವಾಚಂ ವದತೋ ಮುನೇಃ ಪುಣ್ಯತಮಾಂ ನೃಪ ಭೂಯ ಪಪ್ರಚ್ಛ ಕೌರವ್ಯ ವಾಸುದೇವ ಕಥಾದೃತಃ. ಹೀಗೆ ಮೈತ್ರೇಯರು ನಿಲ್ಲಿಸಿದರು. ಬ್ರಹ್ಮದೇವರು ಗಂಡು ಹೆಣ್ಣುಗಳ ಜೋಡಿ ಸೃಷ್ಟಿಕ್ರಿಯೆಯನ್ನು ಮಾಡಬೇಕು ಅಂತ ಬಯಸಿದರು. ಮೊದಲು ಸೃಷ್ಟಿ ಮಾಡಿದ 5 ಜನ ಮಕ್ಕಳು, ಅದರಲ್ಲಿ ಪ್ರಿಯವ್ರತ ಮತ್ತು ಉತ್ಥಾನಪಾದ, 3 ಜನ ಹುಡುಗಿಯರು. ಅವರನ್ನು 3 ಜನ ಅತ್ಯಂತ ಶ್ರೇಷ್ಠರಾದ ಪ್ರಜಾಪತಿಗಳಿಗೆ ಕೊಟ್ಟರು. ಅಲ್ಲಿಂದ ಸೃಷ್ಟಿಗೆ ಒಂದು ವೇಗ ಸಿಕ್ಕಿತು ಅಂತಂದರು. ಇದನ್ನು ಕೇಳಿದಾಗ ವಿದುರನಿಗೆ ಪ್ರಶ್ನೆ ಮಾಡಬೇಕು ಅಂತ ಅನ್ನಿಸ್ತು. ವಿದುರ ಉವಾಚ ಸವೈ ಸ್ವಯಂಭುವ ಸಮ್ರಾಟ್ ಪ್ರಿಯ ಪುತ್ರ ಸ್ವಯಂಭುವ ಪ್ರತಿಲಭ್ಯ ಪ್ರಿಯಾಂ ಪತ್ನೀಂ ಕಿಂಚಕಾರ ತಥೋ ಮುನೇ. ವಿದುರ ಕೇಳ್ತಾನೆ, ಸ್ವಾಮಿ, ಸೃಷ್ಟಿ ಇಷ್ಟು ಬೇಗ ಹಾದಿಗೆ ಬಂತ? ಇಲ್ಲ ಅಲ್ವಾ? ಯಾವುದೂ ಕೂಡ ಬೇಗ ಹಾದಿಗೆ ಬರೋಲ್ಲ. ಅದು ಆರಂಭದ ದಿನಗಳು. ಮದುವೆಯಾದೊಡನೆ ಮುಗಿಯೋದು ಫಿಲ್ಮು ಮಾತ್ರ. ಯಾವುದೂ ಕೂಡ ಮದುವೆಯಾದೊಡನೆ ಮುಗಿಯೋದಿಲ್ಲ, ಮದುವೆ ಆದೊಡನೆ ಶುರು ಆಗುತ್ತೆ. ಅದರಿಂದಾಗಿ ಸವೈ ಸ್ವಯಂಭುವ ಸಮ್ರಾಟ್ ಮನು ಶತರೂಪೆಯೊಡನೆ ಕೂಡಿದ್ರು. ಏನು ಮಾಡಿದ್ರು? ಚರಿತಂ ತಸ್ಯ ರಾಜರ್ಷೇಹೇ ಆದಿರಾಜಸ್ಯ ಸತ್ತಮ ಬ್ರೂಹಿಮೇ ಶ್ರದ್ಧದಾನಾಯ ವಿಶ್ವಕ್ಸೇನಾಶ್ರಯೋ ಹಿ ಅಸೌ. ದಯವಿಟ್ಟು ಆದಿರಾಜ, ಎಲ್ಲರಿಗಿಂತ ಮೊದಲು ಬಂದವ ಮನು,
ಆ ಮನುವಿನ ಸಂತತಿ ಆದ್ದರಿಂದಾಗಿಯೇ ನಾವು ಮಾನವರು ಅಂತ ಕರೆಯುವುದು. ಮನುವಿನ ಮಕ್ಕಳು ಮಾನವರು, ಮನುವಿನ ಶಾಸನಕ್ಕೆ ಒಳಗಾಗುವವರು ಮನುಷ್ಯರು. ಅರೆಬೆಂದ ಬುದ್ಧಿಜೀವಿಗಳು ಮನುವಾದ ಮಾನವತೆಗೆ ವಿರುದ್ಧ ಅಂತಾರೆ. ನೋಡಿದ್ರಾ ಎಂತಹ ವಿರೋಧ ಇರಲಿ. ಈ ಚರಿತಂ ತಸ್ಯ ರಾಜರ್ಷೇ, ಅವರು ರಾಜರ್ಷಿ, ರಾಜನೂ ಹೌದು ಋಷಿಯೂ ಹೌದು, ಅದಕ್ಕಾಗಿ ರಾಜರ್ಷಿ. ಅವರ ಕಥೆಯನ್ನು ಹೇಳಿ, ನಮಗೆ ವಿಸ್ತಾರವಾಗಿ ಹೇಳಿ. ಬ್ರೂಹಿಮೇ ಶ್ರದ್ಧದಾನಾಯ, ಯಾಕಪ್ಪ ಹೇಳಬೇಕು? ವಿಶ್ವಕ್ಸೇನಾಶ್ರಯೋ ಹಿ ಅಸೌ. ವಿಶ್ವಕ್ಸೇನಾಶ್ರಯ ಪರಮಾತ್ಮನಿಗೆ ತನ್ನನ್ನು ಭಕ್ತಿಯಿಂದ ಒಪ್ಪಿಸಿಕೊಂಡವ ಅಲ್ವಾ, ಅದರಿಂದ ದೇವರ ಭಕ್ತ, ಅದರಿಂದಾಗಿ ಕಥೆಯನ್ನು ಕೇಳಬೇಕು ಅಂತ ಇದ್ದೇವೆ. ಶ್ರುತಸ್ಯ ಪುಂಸಃ ಸುಚಿರಶ್ರಮಸ್ಯ ನನ್ವಂಜಸಾ ಸೂರಿಭಿರೀಡಿತೋರ್ಥಃ ಯತ್ತದ್ಗುಣಾನುಶ್ರವಣಂ ಮುಕುಂದ ಪಾದಾರವಿಂದಂ ಹೃದಯೇಷು ಯೇಷಾಂ. ಶಾಸ್ತ್ರದ ಒಂದು ಪ್ರಯೋಜನ ಏನು, ಕೇಳಿದ್ದರ ಪ್ರಯೋಜನ ಏನು ಅಂದರೆ ದೇವರ ಗುಣಗಳ ಅನುಸಂಧಾನ ಹೃದಯದಲ್ಲಿ ಆಗೋದು. ಇವರೆಲ್ಲರ ಕಥೆಯನ್ನು ಕೇಳಿದರೆ ದೇವರ ಗುಣಗಳ ಹೆಚ್ಚು ಹೆಚ್ಚು ಅನುಸಂಧಾನ ಆಗತ್ತೆ, ಅದರಿಂದಾಗಿ ಹೇಳಬೇಕು ಅಂತ ಹೇಳಿದರು. ಈ ಹಿಂದಿನ 13ನೆಯ ಅಧ್ಯಾಯದ ಕಡೆಯ ಶ್ಲೋಕಗಳಲ್ಲಿ ರುಚಿ, ಕರ್ದಮ ಇವರ ಪ್ರಸಂಗ ಬಂತು. ಇವರ ಸೃಷ್ಟಿಯನ್ನು ಅಲ್ಲಿ ವಿಕ್ಷೇಪವಾಗಿ ಹೇಳಿ, ಅಂದರೆ ಪ್ರಶ್ನೆ ಹೀಗೆ ನಮ್ಮ ದಿಲೀಪರದ್ದು, ಆಕೂತಿ ದೇವಹೂತಿ ಪ್ರಸೂತಿಯ ಜನ್ಮವನ್ನು ಹೇಳಿದರು, ರುಚಿ ಕರ್ದಮ ದಕ್ಷ ಪ್ರಜಾಪತಿಗಳ ಜನ್ಮವನ್ನೇ ಹೇಳಲಿಲ್ಲ ಅಂತ. ಅದಕ್ಕುತ್ತರ ಇದು ಮುಂದೆ ಹೇಳ್ತಾರೆ. ಇಲ್ಲಿ ಮೊದಲು ಮನುವಿನದ್ದಿಂದ ಶುರು ಆಗ್ತಾ ಇದೆ, ಇನ್ನು ಮುಂದೆ ಕರ್ದಮ ಪ್ರಜಾಪತಿಗಳ ಸೃಷ್ಟಿ. ಅವರು ಸಂಕ್ಷಿಪ್ತವಾಗಿ ಹೇಳಿಬಿಟ್ರು, ಇವರು ಮತ್ತೆ ವಾಪಸ್ ಬಂದು ಕೇಳಿದ್ರು, ಮೊದಲು ಮನುವಿನ ಬಗ್ಗೆ ಹೇಳಿ ಅಂತ. ಈಗಿನ್ನೂ ಮನುವಿನ ಬಗ್ಗೆ ಹೇಳ್ತಾ ಇದ್ದೀವಿ. ಆಮೇಲೆ ಮನುವಿನ ಮಕ್ಕಳು, ಆಮೇಲೆ ಮನುವಿನ ಹೆಣ್ಣು ಮಕ್ಕಳು, ಆಮೇಲೆ ಮನುವಿನ ಅಳಿಯಂದಿರು. ಅದರಿಂದಾಗಿ ಇನ್ನೇನು ಬರಲಿದೆ, ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ವಿಸ್ತಾರವಾಗಿ ಅವರು ಕೇಳಿದ್ದು. ಈ ರೀತಿಯಾಗಿ ವಿದುರ ಹೇಳಿದಾಗ ಪ್ರಹೃಷ್ಟರೋಮ ಭಗವತ್ಕಥಾಯಾಂ ಪ್ರಣೀಯಮಾನೋ ಮುನಿರಭ್ಯಚಷ್ಟ. ಮೈತ್ರೇಯರಿಗೆ ಬಹಳ ಖುಷಿಯಾಯಿತಂತೆ. ಒಳ್ಳೆ ಪ್ರಶ್ನೆ ಮಾಡಿದ್ದಾನೆ ವಿದುರ. ಈ ಮನುವಿನ ಚಿಂತನೆ ಮಾಡಿದಾಗ ಅವ್ರಿಗೆ ವರಾಹರೂಪಿಯ ಪರಮಾತ್ಮನ ಸ್ಮರಣೆ ಆಯಿತು. ಅದರಿಂದಾಗಿ ಆ ವರಾಹರೂಪಿ ಪರಮಾತ್ಮನ ಸ್ಮರಣೆಯಿಂದ ಪ್ರಸನ್ನರಾಗಿ ಮನುವಿನ ಕಥೆಯನ್ನು ಹೇಳಬೇಕು ಅಂತ ಉತ್ಸಾಹದಿಂದ ಹೊರಟರು. ಮೈತ್ರೇಯ ಉವಾಚ ಯದಾ ಸ್ವಭಾರ್ಯಯ ಸಾಕಂ ಜಾತಃ ಸ್ವಯಂಭುವೋ ಮುನಿಃ ಪ್ರಾಂಜಲಿ ಪ್ರಣತಶ್ಚೇದಂ ವೇದಗರ್ಭಮಭಾಷತ. ಯಾವಾಗ ಹೆಂಡತಿಯ ಜೊತೆಗೇ ಹುಟ್ಟಿದನೋ, ನೋಡಿ ನಿಯತ ದಾಂಪತ್ಯ ಅಂತ ಒಂದು ಕಾನ್ಸೆಪ್ಟ್. ಈ ನಿಯತ ದಾಂಪತ್ಯ ಅನ್ನೋದು ಸೃಷ್ಟಿಯ ಆದಿಯಲ್ಲಿ ಇರಲೇಬೇಕು. ಇಲ್ಲ ಅಂದರೆ ಆವಾಗ ಇನ್ನೂ ಸೃಷ್ಟಿಯೇ ಆಗಿರಲ್ಲ, ಯಾರಿಗ್ಯಾರು ಕೂಡೋದು. ಅದಕ್ಕೆ ನಿಯತ ದಾಂಪತ್ಯ ಅಂತನ್ನುವ ಒಂದು ಚಿಂತನೆಯನ್ನು ಭಾರತೀಯ ತತ್ವಶಾಸ್ತ್ರ ಪರಿಚಯಿಸಿದೆ. ಸೃಷ್ಟಿಯೇ ಬಹಳ ಕಾಲ ಇಲ್ಲ, ಇರೋರೇ 3-3 ಜನ ಅಂದರೆ ಏನು ಮಾಡೋದು? ಅದಕ್ಕೆ ಹೇಳಿದ್ರು, ಯದಾ ಸ್ವಭಾರ್ಯಯ ಸಾಕಂ ಜಾತಃ, ತನ್ನ ಹೆಂಡತಿಯ ಜೊತೆಗೂಡಿ ಹುಟ್ಟಿದನಂತೆ ಮನು. ವೇದಗರ್ಭ ಬ್ರಹ್ಮನ ಮುಂದೆ ಕೈಗಳನ್ನು ಮುಗಿದು ಕೇಳಿದ ಅಂತೆ, ಏನಂತ? ತ್ವಮೇಕ ಸರ್ವಭೂತಾನಾಂ ಜನ್ಮಕೃತ್ ವೃತ್ತಿದಪ್ಪಿತ ಅಥಾಪಿ ನ ಪ್ರಜಾನಾಂತೆ
ಶುಶ್ರೂಷಾ ಕೇನವಾ ಭವೇತ್. ನೀನು ಎಲ್ಲ ಜೀವರ ಜನ್ಮಕೃತ್, ಹುಟ್ಟಿಸಿದವ. ತ್ವಮೇಕಃ ಸರ್ವಭೂತಾನಾಂ ಜನ್ಮಕೃತ್. ಆಮೇಲೆ ವೃತ್ತಿದ, ಅವರು ಬಾಳಲಿಕ್ಕೆ ಬೇಕಾದ ಜೀವನ ಶೈಲಿಯನ್ನು ಪರಿಚಯ ಮಾಡಿದವ. ಪಿತಾ, ನಮ್ಮೆಲ್ಲರ ಪಾಲಕ. ಜನ್ಮಕೃತ್ ಅಂದರೆ ಹುಟ್ಟಿಸಿದವ, ಪಿತಾ ಅಂತಂದರೆ ಪಾಲನೆ ಮಾಡುವವ. ಅಥಾಪಿ ನ ಪ್ರಜಾನಾಂತೆ ಶುಶ್ರೂಷಾ ಕೇನವಾ ಭವೇತ್. ನಾವು ನಿಮ್ಮ ಸೇವೆ ಸಲ್ಲಿಸಬೇಕು ಅಂತ ಇದ್ದೇವೆ. ಸೇವೆ ಹೇಗೆ ಸಲ್ಲಿಸಬಹುದು? ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು. ಅದೂ ಇಲ್ಲ. ಯಾಕೆಂದರೆ ಜಗತ್ತಿನ ಸೃಷ್ಟಿ ಮಾಡಿದವರು ನೀವು, ಸರ್ವಶಕ್ತರು. ಮಕ್ಕಳಾದ ನಾವು ಹೋದ ಮೇಲೂ ಇರುವ ತಂದೆ ನೀನು. ಅಂದಮೇಲೆ ಶುಶ್ರೂಷಾ ಕೇನವಾ ಭವೇತ್, ಹೇಗೆ ಸೇವೆ ಮಾಡುವುದು? ತದ್ವಿಧೇಹಿ ನಮಸ್ತುಭ್ಯಂ ಕರ್ಮಸು ಇಜ್ಜಾತ್ಮಶಕ್ತಿಷು ಯತ್ಕೃತ್ವೇಹ ಯಶೋ ವಿಶ್ವಕ್ ಅಮುತ್ರ ಚ ಭವೇದ್ಗತಿ. ತದ್ವಿಧೇಹಿ ನಮಸ್ತುಭ್ಯಂ, ಅದರಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೇವೆ. ಹೇಳು, ಯಾವ ರೀತಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕು? ಯಾವ ತರಹದ ಸೇವೆ ಸಂದರೆ ನಮಗೆ ಇಲ್ಲಿ ಜ್ಞಾನ ಮೊದಲಾದವುಗಳು ಸಿಲ್ಕಿ ಪರಲೋಕದಲ್ಲಿ ಆನಂದೋದ್ರೇಕಕ್ಕೆ ಕಾರಣ ಆಗಬೇಕು. ಆ ತರಹದ ಫಲ ನಿನ್ನ ಸೇವೆ ಮಾಡಿದರೆ, ಆದರೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ಅದನ್ನು ನೀನೇ ಹೇಳಬೇಕು ಅಂದರು. ಇಲ್ಲಿ ಕರ್ಮ ಸ್ವಿಜ್ಜಾತ್ಮ ಶಕ್ತಿಷು ಅಂತಿದೆ. ಇದಕ್ಕೆ ಆಚಾರ್ಯರ ಭಾಷ್ಯ ಬಹಳ ತಮಾಷೆಯಾಗಿ ಇದೆ. ಎಲ್ಲರೂ ಗಮನ ಕೊಟ್ಟು ಕೇಳಿ. ಎರಡೇ ಅಕ್ಷರದ ಭಾಷ್ಯ, ಇಜ್ಜ ಅಂತ ಅಷ್ಟೇ. ಇಜ್ಜ ಅಷ್ಟೇ ಪದ. ಏನು ಹೇಳಿದಾಗಾಯಿತು ಇದು ಅಂದರೆ, ತದ್ವಿಧೇಹಿ ನಮಸ್ತುಭ್ಯಂ ಅಂತ ಇದೆ. ಸಂಬೋಧನೆಯೇ ಇಲ್ಲ ಬ್ರಹ್ಮದೇವರಿಗೆ. ಅಲ್ಲಿ ಕರ್ಮಸ್ವಿಜ್ಜಾತ್ಮ ಶಕ್ತಿಷು ಅಂತ ಇದೆಯಲ್ಲ, ಅಲ್ಲಿ ಇಜ್ಯ ಅಂತ ಆಚಾರ್ಯರು ಭಾಷ್ಯ ಬರೆದರು. ಇಜ್ಯ ಅಂದರೆ ಪೂಜ್ಯರೇ, ಯಜ ದೇವ ಪೂಜಾ ಸಂಗತಿ ಕರಣೇಶು. ಈ ಯಜನ ಅಂದರೆ ಪೂಜೆ, ಇಜ್ಯ ಅಂತಂದರೆ ಪೂಜೆ ಮಾಡಲು ಅರ್ಹರು, ಪೂಜ್ಯರು. ಇಜ್ಯ ಅಂತ ಸಂಬೋಧನೆ. ಪೂಜೆ ಮಾಡಲು ಅರ್ಹರಾದವರೇ ಆತ್ಮಶಕ್ತಿಷು ಕರ್ಮಸು, ನಮಗೆ ಆಗುವ ಕೆಲಸದಲ್ಲಿ ಯಾವುದನ್ನು ಮಾಡಿದರೆ ನಿನ್ನ ಸೇವೆ ಆಗತ್ತೆ ಅದನ್ನು ಹೇಳು ಅಂತ. ಆಚಾರ್ಯರು ಇವ್ರಿಗೆ ಎಲ್ಲಿ ಗೊತ್ತಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಮುಂದಿನ ವ್ಯಕ್ತಿಗಳು ಭಾಗವತವನ್ನು ಓದುವಾಗ ಕರ್ಮಸ್ವಿಜ್ಜಾತ್ಮ ಶಕ್ತಿಷು ಅನ್ನೋದನ್ನು ಸಮಸ್ತಾನ್ವಯ ಮಾಡಿಕೊಂಡು ಓದಿಬಿಡ್ತಾರೆ. ಸಮಸ್ತಾನ್ವಯ ಮಾಡಿಕೊಂಡು ಓದಿ ಅರ್ಥ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾರೆ. ಅದನ್ನು ತಿಳಿದುಕೊಂಡು ಆಚಾರ್ಯರು ಇಜ್ಯ ಅಂತ ಒಂದು ಭಾಷ್ಯ ಬರೆದುಬಿಟ್ರು. ನಮ್ಮ ಹಣೆ ಬರಹ, ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರಿಗೂ ಅದು ಅರ್ಥವೇ ಆಗಲಿಲ್ಲ. ಅವರು ಕರ್ಮಸು ಇಜ್ಜಾತ್ಮ ಶಕ್ತಿಷು ಅಂತ ಹೇಳಿ ಸಮಸ್ತ ಪದವನ್ನು ತೆಗೆದುಕೊಂಡು ವ್ಯಾಖ್ಯಾನ ಬರೆದಿದ್ದಾರೆ. ಬೇಕಾ ಅಂತಹ ವ್ಯಾಖ್ಯಾನಗಳು? ಆಚಾರ್ಯರು ಸ್ಪಷ್ಟ ಇಜ್ಯ ಅಂತ ಬರೆದಿದ್ದಾರೆ. ಆದರೆ ನಮ್ಮ ವ್ಯಾಖ್ಯಾನಕಾರರು ಅದನ್ನು ಗಮನಿಸಲೇ ಇಲ್ಲ. ಸಮಸ್ತ ಪದವಾಗಿ ತೆಗೆದುಕೊಂಡು ವ್ಯಾಖ್ಯಾನ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟರು. ಇರಲಿ, ಆಚಾರ್ಯರ ಹಿನ್ನೆಲೆಯಲ್ಲಿ ಹೋಗೋಣ. ಆತ್ಮಶಕ್ತಿಷು ಕರ್ಮಸು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗುವ ಕೆಲಸದಲ್ಲಿ ಏನು ಮಾಡಬೇಕು ಹೇಳು. ತದ್ವಿಧೇಹಿ, ಅದನ್ನು ನಮಗೆ ತಿಳಿಸು, ನಮಗೆ ಗೊತ್ತಿಲ್ಲ ಅಂತ ಕೇಳಿದ್ರು. ಬ್ರಹ್ಮೋವಾಚ, ಆಗ ಬ್ರಹ್ಮದೇವರು ಪ್ರೀತರಾಗಿ ಹೇಳಿದರಂತೆ, ಪ್ರೀತಸ್ತುಭ್ಯಮಹಂ ತಾತ ಸ್ವಸ್ತಿ ಸ್ಯಾದ್ವಾಂ ಕ್ಷಿತೀಶ್ವರ ಎನ್ನಿರ್ವ್ಯಳೀಕೇನ ಹೃದ ಶಾಧಿ ಮಾ ಇತ್ಯಾತ್ಮನ ಅರ್ಪಿತಂ. ಬ್ರಹ್ಮದೇವರು ಖುಷಿಯಾಯಿತಂತೆ. ಪ್ರೀತಸ್ತುಭ್ಯಮಹಂ ತಾತ, ಅಪ್ಪ
ಬಹಳ ಸಂತೋಷ ಆಗಿದೆ ನಿನ್ನ ಬಗ್ಗೆ ಎಂದರು. ಪ್ರೀತಸ್ತುಭ್ಯಮಹಂ ತಾತ. ಯಾಕೆ ಅಂದರೆ ಎನ್ನಿರ್ವ್ಯಳಿಕೇನ ಹೃದ, ಒಂದು ಚೂರು ಕಲ್ಮಶವಿರದ ಹೃದಯದಿಂದ, ಒಂದು ಚೂರು ಕಲ್ಮಶವಿಲ್ಲದ ಹೃದಯದಿಂದ ಕೇಳಿಕೊಂಡೆಯಲ್ಲವೇ, ನೀವೇ ನನಗೆ ಆದೇಶ ಮಾಡಿ, ನೀವೇ ನನಗೆ ತಿಳಿಸಿಕೊಡಿ ಅಂತ ಆ ಒಂದು ಸ್ಫಟಿಕ ಶುಭ್ರವಾದ ನಿನ್ನ ಮನದಾಳದ ಕೋರಿಕೆಗೆ ಬಹಳ ಸಂತೋಷ ಆಯಿತು ಅಂತಂದರು. ಏತಾವತ್ಯಾತ್ಮಜೈರ್ವೀರ ಕಾರ್ಯಾಥಾಪಚಿತಿರ್ಗುರೌ ಶಕ್ತ್ಯಾ ಪ್ರಮತ್ತೈರ್ಗೃಹ್ಯೇತ ಶಾಸನಂ ಗತಮತ್ಸರೈಃ. ಏತಾವತಿ ಕಾರ್ಯ, ಇದನ್ನು ಒಬ್ಬ ಮಾಡಬೇಕು. ಅಪಚಿತಿರ್ಗುರೌ, ತಮ್ಮ ತಂದೆಗೆ, ಜ್ಞಾನ ಕೊಟ್ಟವನಿಗೆ ಅವನನ್ನು ಗುರು ಅಂತ ಕರೀತಾರೆ. ಅವನಿಗೆ ಅಪಚಿತಿ ಕಾರ್ಯ, ಈ ತರಹದ ಒಂದು ಸೇವೆ ಸಲ್ಲಬೇಕು. ಶಕ್ತ್ಯಾ ಪ್ರಮತ್ತೈರ್ಗೃಹ್ಯೇತ, ಶಕ್ತಿಯಿಂದ ಮೈಮರೆಯದೆ ಅವರ ಅಣತಿ ಯೋಗ್ಯವಾಗಿದ್ದರೆ ಪಾಲನೆ ಮಾಡಬೇಕು, ಅಯೋಗ್ಯವಾಗಿದ್ದರೆ ಬಿಡಬೇಕು. ಹಾಗಂತ ಹೇಳಿ ದ್ವೇಷಿಸಬಾರದು. ತಂದೆ ತಾಯಿಗಳ ಮಾತು ಅಯೋಗ್ಯವಾಗಿದ್ದರೆ ಉಪೇಕ್ಷೆ ಮಾಡಬೇಕು, ದ್ವೇಷ ಮಾಡಲಿಕ್ಕೆ ಹೋಗಬಾರದು. ಈ ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು. ಯೋಗ್ಯರಾದ ತಂದೆ, ಅವರ ಯೋಗ್ಯವಾದ ಮಾತು, ಅದನ್ನು ಉಪೇಕ್ಷಿಸುವ ಹಾಗಿಲ್ಲ. ಸತ್ವಂ ಅಸ್ಯ ಅಪತ್ಯಾನಿ ಸದೃಶಾನಿ ಆತ್ಮನೋ ಗುಣೈ ಉತ್ಪಾದ್ಯ ಶಾದಿ ಧರ್ಮೇಣ ಗಾಂ ಯಜ್ಞೈ ಪುರುಷಂ ಯಜ. ನೀನು ಇವಳಲ್ಲಿ ಮಕ್ಕಳನ್ನು ಪಡೆ, ಆ ಮಕ್ಕಳಿಗೆ ಧರ್ಮಪ್ರಜ್ಞೆಯನ್ನು ರೂಢಿಸು, ಹಾಗೆ ಬೆಳೆಸು. ಎಲ್ಲ ತರಹದ ಯಜ್ಞಗಳಿಂದ ದೇವರನ್ನು ಪೂಜಿಸು, ಭೂಮಿಯನ್ನು ಆಳು. ಪರಂ ಶುಶ್ರೂಷಣಂ ಮಹ್ಯಂ ಸ್ಯಾತ್ ಪ್ರಜಾ ರಕ್ಷಯಾ ನೃಪ. ಭಗವಾನಸ್ತೆ ಪ್ರಜಾಭರ್ತು ಹೃಷಿಕೇಶೋನು ತುಷ್ಯತಿ. ಅಪ್ರಮತ್ತನಾಗಿ ಗೃಹಸ್ಥ ಧರ್ಮವನ್ನು ನೀನು ಪೂರೈಸಿದೆಯಾದರೆ ದೇವರು ನಿನ್ನ ಬಗೆಗೆ ಪ್ರಸನ್ನನಾಗ್ತಾನೆ. ಯೇಷಾಂ ನ ತುಷ್ಟೋ ಭಗವಾನ್ ಯಜ್ಞಲಿಂಗೋ ಜನಾರ್ದನಃ ತೇಷಾಂ ಶ್ರಮೋಪ್ಯಪಾರ್ಥಾಯ ಯದಾತ್ಮಾನಾದೃತ ಸ್ವಯಂ. ದೇವರನ್ನು ಪೂಜಿಸಬೇಕು. ಯಾರು ದೇವರನ್ನು ಪೂಜಿಸುವುದಿಲ್ಲ ಅವನು ಏನೇ ಕೆಲಸ ಮಾಡಿದರೂ ಅದು ಶ್ರಮ, ದಣಿವು, ಅದು ಶುದ್ಧವಾದ ಪ್ರಯೋಜನವನ್ನು ಕೊಡೋದಿಲ್ಲ. ಯದಾತ್ಮಾನಾದೃತ ಸ್ವಯಂ, ತನ್ನ ಒಳಗಡೆ ಇದ್ದು ಉಸಿರು ನೀಡುವ, ಬಾಳುವೆ ನೀಡುವ ದೇವರನ್ನೇ ಲೆಕ್ಕಿಸದ ಹಾಗೆ ಅಲ್ವೇ ಅದು. ಅದರಿಂದ ನೀನು ಮಾಡಬೇಕಾದದ್ದು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ದೇವರ ಸೇವೆಯನ್ನು ಮಾಡಬೇಕು. ಮನುರ್ವಾಚ ಆದೇಶೋಹಂ ಭಗವತಃ ವರ್ತಮಾನೋರಿಸೂದನ ಸ್ಥಾನಂ ತ್ವಿಹಾನುಜಾನೀಹಿ ಪ್ರಜಾನಾಂ ಮಮ ಚ ಪ್ರಭೋ. ಆಗ ಮನು ಹೇಳಿದನಂತೆ, ಸ್ವಾಮಿ, ನೀವು ಹೇಳ್ತಾ ಇರೋದು ಯೋಗ್ಯವೇ ಆಗಿದೆ, ಸೃಷ್ಟಿ ಮಾಡುವಂತ. ಈಗಾಗಲೇ ಹೆಂಡತಿ ಇದ್ದಾಳೆ, ಹೆಂಡತಿಗಾಗಿ ಪ್ರಾರ್ಥನೆ ಮಾಡೋದು ಮುಂದೆ. ಕರ್ದಮ ಪ್ರಜಾಪತಿ 10,000 ವರ್ಷ ಕಾಲ ತಪಸ್ ಮಾಡಿದ್ರಂತೆ, ಅದು ಅವ್ರದ್ದು. ಇಲ್ಲಿ ಈಗಾಗಲೇ ಹೆಂಡತಿ ಇದ್ದಾಳೆ, ಅವಳಲ್ಲಿ ಮಕ್ಕಳನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ಸ್ಥಾನಂ ತ್ವಿಹಾನು ಜಾನೀಹಿ, ನಿಲ್ಲಲಿಕ್ಕೆ ನೆಲೆಯೇ ಇಲ್ಲ. ಹೇಗೆ ಸೃಷ್ಟಿ ಮಾಡೋದು? ಯದೋಕ ಸರ್ವಸತ್ವಾನಾಂ ಮಹೀಮಜ್ಞಾ ಮಹಾಂಭಸಿ ಅಸ್ಯಾ ಉದ್ಧರಣೆ ಯತ್ನಃ ದೇವದೇವ್ಯ ವಿಧೀಯತಾಂ. ಎಲ್ಲ ಜೀವರಿಗೆ ನೆಲೆಯಾಗಿರುವ ಭೂಮಿ ಮುಳುಗಿ ಹೋಗ್ತಾ ಇದೆ, ಇದನ್ನು ಎತ್ತಬೇಕು, ಅದಕ್ಕೆ ಪ್ರಯತ್ನ ಆಗಬೇಕು. ಮೈತ್ರೇಯ ಉವಾಚ ಪರಮೇಷ್ಠಿ ತ್ವಪಾಂ ಮಧ್ಯೆ
ತಥಾ ಸನ್ನಾಂ ಅವೇಕ್ಷ್ಯ ಗಾಂ ಕಥಮೇನಾಂ ತಮುನ್ನೇಷ್ಯೆ ಇತಿ ದಧ್ಯೌ ಮನಶ್ಚಿರಂ ಧಿಯಾಚಿರಂ. ಆಗ ಬ್ರಹ್ಮದೇವರು ಮನುವಿನ ಕೋರಿಕೆಯನ್ನು ಗಮನಿಸಿ ಆಮೇಲೆ ನೋಡಿದರಂತೆ. ಇದೇನಿದು? ಹೌದು, ಭೂಮಿ ಕಕ್ಷೆ ತಪ್ಪಿ ಬಿದ್ದಿದೆ. ಯಾವಾಗ ಭೂಮಿ ಅದರ ಸ್ಥಾನದಲ್ಲಿ ಇರೋದಿಲ್ಲ, ಗುರುತ್ವಾಕರ್ಷಣ ಶಕ್ತಿಯ ವ್ಯತ್ಯಾಸ ಆಗತ್ತೆ. ಭೂಮಿ ಜೀವರ ನೆಲೆಯಾಗಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ವಾಯುವಿನ ಭಾರ ಕೆಲಸ ಮಾಡೋದಿಲ್ಲ, ಗಿಡಗಂಟೆಗಳು ಬೆಳೆಯೋದಿಲ್ಲ, ಸಮುದ್ರ ನದಿ ಮೊದಲಾದವುಗಳು ಯಾವುದೂ ಇರೋದಿಲ್ಲ, ಪರ್ವತಗಳಲ್ಲಿ ಮರ ಮೊದಲಾದವುಗಳು ಇರೋದಿಲ್ಲ, ಧಾತುಗಳಿರೋಲ್ಲ, ಬೆಳ್ಳಿಯ ಗಣಿ, ಬಂಗಾರದ ಗಣಿ, ಕಬ್ಬಿಣದ ಗಣಿಗಳಿರೋದಿಲ್ಲ. ಯಾವಾಗ ಹೀಗಾಗತ್ತೆ, ಮನುಷ್ಯ ಹೆಂಗೆ ಬದುಕ್ತಾನೆ? ಜೀವಕ್ಕೆ ಯೋಗ್ಯವಾದ ಶಕ್ತಿ ಬರಬೇಕು ಅಂದರೆ ಸಂಕರ್ಷಣ, ಜೀವಾಭಿಮಾನಿ ಇರಬೇಕು. ಜೀವಾಭಿಮಾನಿಯಾದ ಸಂಕರ್ಷಣ ಇದ್ದರೆ ಈ ಭೂಮಿ ಬದುಕಲಿಕ್ಕೆ ಯೋಗ್ಯ ಆಗತ್ತೆ. ಆ ಬದುಕುವ ಯೋಗ್ಯತೆ ಈ ಭೂಮಿಯಲ್ಲಿ ಇಲ್ಲ. ಏನು ಮಾಡೋದು? ಪೀತಮ್ಮಯ ಜಲಂ ಸರ್ವಂ ಪೃಥಿವೀಚ ನಿವೇಶಿತ ಪ್ರಜಾ ದೇವಾಸುರ ಪಿತೃ ಮನುಷ್ಯ ಪಶು ಪಕ್ಷಿಣಃ. ಎಲ್ಲ ತರಹದ ಜೀವರು ಇದ್ದಾರೆ. ಆದರೆ ಅವ್ರಿಗೆ ಸೃಷ್ಟಿ ಯಾಕಾಗ್ತಾ ಇಲ್ಲ ಅಂದರೆ ಈ ಭೂಮಿ ಜೀವಯೋಗ್ಯವಾಗಿ ಇಲ್ಲ. ಆ್ಯಂಟಿಬಯೋಟಿಕ್ ಆಗಿದೆ, ಪ್ರೋಬಯಾಟಿಕ್ ಆಗಿಲ್ಲ ಅಂತಂದರು. ಇನ್ನೊಂದು ಜೀವವನ್ನು ಹುಟ್ಟಿಸುವಂತಹ, ಬೆಳೆಸುವಂತಹ, ಇರಿಸುವಂತಹ ಸಾಮರ್ಥ್ಯವೇ ಈ ಭೂಮಿಗೆ ಈಗ ಇಲ್ಲ. ಏನು ಮಾಡೋದು? ಸರೀಸೃಪಾನ್ ನಗಾನ್ ನಾಗಾನ್ ಭೂತಾನಿ ಉಚ್ಚಾವಚಾನಿ ಚ ಸೃಜತೋಮೇ ಕ್ಷಿತಿರ್ವಾರ್ಭಿ ಪ್ಲಾವ್ಯಮಾನ ಲಯಂ ಗತ. ನಾನು ಈಗ ಸೃಷ್ಟಿ ಮಾಡಿದ ಎಲ್ಲ ತರಹದ ಸರೀಸೃಪ, ನಾಗ, ಭೂತ, ಎಲ್ಲ ತರಹದ ಜೀವರು ಇವೆ. ಆದರೆ ಪ್ರೊಡಕ್ಷನ್ನಲ್ಲಿಲ್ಲ. ಆ ಜೀವರಿಂದ ಏನೊಂದು ಪ್ರೊಡಕ್ಷನ್ ಆಗಬೇಕು, ಅದು ಆಗ್ತಾ ಇಲ್ಲ. ಯಾಕೆ ಹೀಗೆ? ಅಥಾತ್ರ ಕಿಮನುಷ್ಠೇಯಂ ಅಸ್ಮಾಭಿಃ ಸರ್ಗಯೋಜಿತೈಃ ಯಸ್ಯಾಹಂ ಹೃದಯಾದಾತಂ ಸ ಈಶಃ ವಿದಧಾತುಷಂ. ಏನು ಮಾಡೋದು? ನಾವೇನು ಮಾಡಬೇಕು? ನಮ್ಮನ್ನು ಯಾರು ಹುಟ್ಟಿಸಿದನೋ ಅವನು ಮೊರೆ ಹೋಗಬೇಕು. ಅಥಾತ್ರ ಕಿಮನುಷ್ಠೇಯಂ, ಅಥಾತ್ರ ಕಿಮನುಷ್ಠೇಯಂ. ಏನು ಮಾಡಬೇಕು? ನಾವು ಸರ್ಗಯೋಜಿತೈಹಿ ಸೃಷ್ಟಿಯಲ್ಲಿ ತೊಡಗಿಸಿದ್ದೇವೆ. ಬೇರೊಬ್ಬರನ್ನು ತೊಡಗಿಸ್ಲಿಕ್ಕೆ ನಾವಿದ್ದೇವೆ, ನಮ್ಮನ್ನು ಅವನು ತೊಡಗಿಸ್ಲಿಕ್ಕಿದ್ದಾನೆ. ಆವಾಗ ನಾವೇನು ಮಾಡಬೇಕು? ಇತ್ಯವಿಧ್ಯಾಯತೋ ನಾಸಾ ವಿವರಾತ್ ಸಹಸಾ ನಘ ವರಾಹ ತೋಕೋ ನಿರಗಾತ್ ಅಂಗುಷ್ಠ ಪರಿಮಾಣತಃ. ಈ ರೀತಿ ಯೋಚನೆ ಮಾಡುವಾಗ ಹೊಳೆದ ರೂಪ ಅದು. ನಾಸಾ ವಿವರಾತ್ ಮೂಗಿನ ಹೊಳ್ಳೆಯಿಂದ, ವರಾಹ ತೋಕಃ ನಿರಗಾತ್ ಒಂದು ಪುಟ್ಟ ಹಂದಿಯ ಮರಿ, ಅಂಗುಷ್ಠಾಗ್ರ ಅಂಗುಷ್ಠ ಪರಿಮಾಣತ ಒಂದು ಪುಟ್ಟ ಅಂಗುಷ್ಠ, ಹೆಬ್ಬೆಟ್ಟಿನಷ್ಟು ಗಾತ್ರ ಬಿತ್ತಂತೆ. ತಸ್ಯಾಭಿಪಶ್ಯತ ಖಸ್ಥಃ ಕ್ಷಣೇನ ಕಿಲ ಭಾರತ ಗಜಮಾತ್ರ ಪ್ರವವೃಧೆ ತದದ್ಭುತ ಅಭೂನ್ಮಹತ್. ಹಾಗೆ ಮೂಗಿನ ಹೊರಳೆಯಿಂದ ಬಂದ ಆ ಮರಿ ಬೆಳೆಯಿತು ಬೆಳೆಯಿತು ಬೆಳೆಯಿತು. ಗಜಮಾತ್ರ ಪ್ರವವೃಧೆ ಒಂದು ದೊಡ್ಡ ಆನೆಯಷ್ಟಾಯಿತಂತೆ. ಮರೀಚ ಮುಖ್ಯೈರ್ಮು ವಿಪ್ರೈಶ್ಚ ಕುಮಾರೈ ಮನುನಾ ತಥಾ ದೃಷ್ಟ್ವಾ ತತ್ಸೌಕರಂ ರೂಪಂ ತರ್ಕಯಾಮಾಸ ಚಿತ್ರಧಾ. ಬ್ರಹ್ಮದೇವರಿಗೆ ಹೊಳೆದ ರೂಪ, ಉಳಿದವರಿಗೆ ಅದು ಪಕ್ಕ ಅರ್ಥ ಆಗಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದರಂತೆ. ಕಿಮೇ ತತ್ ಸೂಕರವ್ಯಾಜಂ ಸತ್ವಂ ದಿವ್ಯಮವಸ್ಥಿತಂ ಅಹೋ ಬತಾಶ್ಚರ್ಯಮಿದಂ ನಾಸಾಯಾಮೇ ವಿನಿಸೃತಂ. ಇದೆಂಥದಿದು? ಅದೊಂದು ಅಲೌಕಿಕವಾದ ಹಿರಿದಾದ ರೂಪ. ಅದು ನನ್ನ ಮೂಗಿನ ಹೊರಳೆಯಿಂದ ಬಂದಿದೆ, ನನಗೇ ಗೊತ್ತಿರದೇ ಬಂದಿದೆ.
ನನ್ನ ಒಳಗಡೆಯಿಂದ ನನಗೇ ಗೊತ್ತಿರದ ಒಂದು ವಸ್ತು ಹೊರಗೆ ಬಂದಿದೆ. ಇದು ಎಂಥದಿದು? ದೃಷ್ಟೋಂಗುಷ್ಠ ಶಿರೋ ಮಾತ್ರ ಕ್ಷಣಾತ್ ಗಂಡಶಿಲಾತಮಃ ಅಪಿಸ್ವಿದ್ ಭಗವಾನೇ ಚ ಯಜ್ಞೋ ಮೇ ಖೇದಯನ್ಮನಃ. ಇದೇನಿದು? ಸ್ವಯಂ ದೇವರೇ ಇರಬಹುದೇ? ನನ್ನ ಮನಸ್ಸಿಗೆ ಯಾಕೆ ತೋರಲಿಲ್ಲ? ನಿನಗೆ ಎಲ್ಲದರ ಹೊಳಹು ಆಗಲಿ ಅಂತ ದೇವರು ಆಶೀರ್ವಾದ ಮಾಡಿದ. ಆದರೆ ಪಕ್ಕ ನನಗೆ ಗೊತ್ತಾಗ್ತಾ ಇಲ್ಲ, ದೇವರಿರಬಹುದೇ? ಇತಿ ಮೀಮಾಂಸತಸ್ತಸ್ಯ ಬ್ರಹ್ಮಣ ಸಹಸೂನುಭಿಃ ಭಗವಾನ್ ಯಜ್ಞಪುರುಷಃ ಜಗರ್ಜಾಗೇಂದ್ರ ಸನ್ನಿಭಃ. ಈ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ವರಾಹರೂಪಿ ಪರಮಾತ್ಮ ಸದ್ದು ಮಾಡಿದ ಅಂತೆ. ಬ್ರಹ್ಮಾಣಂ ಹರ್ಷಯಾಮಾಸ ಹರಿಸ್ತಾಂಶ್ಚ ದ್ವಿಜೋತ್ತಮಾನ್ ಸ್ವಗರ್ಜಿತೇನ ಕಕುಭಃ ಪ್ರತಿಷ್ಠಾನಯತಾ ಪ್ರಭು. ತನ್ನ ಧ್ವನಿಯಿಂದ ದಿಕ್ಕು ದಿಕ್ಕುಗಳಲ್ಲಿ ಮಾರ್ದನೆ ಮೂಡಿಸಿದ ಆ ಪರಮಾತ್ಮ ತನ್ನ ನಾದದಿಂದ ಎಲ್ಲರಿಗೂ ಸಂತೋಷಪಡಿಸಿದ. ನಿಶಮ್ಯ ತದ್ಘರ್ಘರಿತಂ ಸ್ವಖೇದ ಕ್ಷಯಿಷ್ಣು ಮಾಯಾಮಯ ಸೂಕರಸ್ಯ ಜನಸ್ತಪಸ್ಸತ್ಯ ನಿವಾಸಿನಸ್ತೆ ತ್ರಿಭಿಃ ಪವಿತ್ರೈಃ ಮುನಯೋ ಗೃಣನ್ ಸ್ಮ. ಯಾವಾಗ ಆ ಘರ್ಘರಿತಂ ವರಾಹನ ಹೂಂಕಾರವನ್ನು ಕೇಳಿದ ಸ್ವಖೇದ ಕ್ಷಯಿಷ್ಣು, ತನ್ನ ದುಃಖ ನಿವಾರಣೆ ಆಯಿತು. ಮಾಯಾಮಯ ಸೂಕರಸ್ಯ, ಜ್ಞಾನ ಆನಂದಗಳೇ ಈ ವರಾಹ ರೂಪವನ್ನು ಪಡೆದಿವೆ. ಜನಸ್ತಪಸ್ಸತ್ಯ ನಿವಾಸಿನಸ್ತೆ, ಆಗ ಜನೋಲೋಕದವರು, ತಪೋಲೋಕದವರು, ಸತ್ಯಲೋಕದವರೆಲ್ಲ ದೇವರನ್ನು ಭೂಹು ಭುವಃ ಸುವಹ ಅಂತನ್ನುವ ವ್ಯಾಹೃತಿಯಿಂದ ಹೊಗಳಿದರಂತೆ. ತೇಷಾಂ ಸತಾಂ ವೇದ ವಿತಾನ ಮೂರ್ತಿ ಬ್ರಹ್ಮಾವಧಾರ್ಯಾತ್ಮ ಗುಣಾನುವಾದಂ ನನರ್ಧಭೂಯೋ ವಿಬುಧೋದಯಾಯ ಗಜೇಂದ್ರ ಲೀಲಃ ಜಲಮಾವಿವೇಶ. ಹೀಗೆ 3 ವೇದಗಳ ಸಾರಭೂತವಾದ ಓಂಕಾರದ ವಿಸ್ತಾರವಾದ ಭೂಹು ಭುವಃ ಸುವಹ ಅಂತನ್ನುವ ಒಂದು ವ್ಯಾಹೃತಿಗಳಿಂದ ದೇವರನ್ನು ಸ್ತೋತ್ರ ಮಾಡಿದಾಗ ದೇವರು ತನ್ನ ಎಲ್ಲರಿಗೆ ಭರವಸೆಯನ್ನು ನೀಡುತ್ತಾ ಈ 14 ಲೋಕಗಳ ಪಟ್ಟಿಯಲ್ಲಿ ತಪ್ಪಿ ಹೋಗಿದ್ದ ಒಂದು ಭೂಮಿಯನ್ನು ತರಲಿಕ್ಕೆ ಅಂತ ಹೋದ ಅಂತೆ. ಉತ್ಕ್ಷಿಪ್ತ ಬಾಲಃ ಕಚರ ಕಟೋತ್ರ ಸಟಾ ವಿಧುನ್ವನ್ ಖರರೋಮ ಚತ್ವಕ್ ಖುರಾಹತಾಭಃ ಸಿತಶೃಂಗ ಈಕ್ಷಾ ಜ್ಯೋತಿರ್ವಿಭಾಸೋ ಭಗವಾನ್ ಮಹಿಧ್ರಃ. ಹೇಗೆ ಇದ್ದ? ಉತ್ಕ್ಷಿಪ್ತ ಬಾಲಃ, ಬಾಲ ಮೇಲೆತ್ತುಕೊಂಡಿತ್ತಂತೆ. ಖಚರಃ, ಆಗಸದಲ್ಲಿ ಆ ವರಾಹ ನಿಂತಿದ್ದ. ಖರರೋಮ ಶತ್ವಕ್, ಒರಟಾದ ರೋಮದಂತೆ ಕಾಣುತ್ತೆ. ಒರಟೊರಟಾದ ಮೈ ತೊಗಲು ಕಾಣ್ತಾ ಇದೆ. ಕಠೋರ ಸಟ, ಅವನ ಸುತ್ತಲೂ ಕೂಡ ಆ ಮೋರೆಯ ಸುತ್ತ ಒಂದು ಕೇಸರದ ತರಹ ಇದೆ. ವಿಧುನ್ವನ್, ಅದನ್ನು ಹೀಗೆ ಆಡಿಸುತ್ತಾ. ಖುರಾಹತಾಭ್ರಹ, ಅವನ ಮುಂಗಾಲುಗಳಿಂದ ಮೋಡಗಳು ಆಚೀಚೆ ಓಡ್ತಾ ಇವೆ. ಸಿತಶೃಂಗ, ಬಿಳಿಯಾದ ಕೊಂಬೊಂದು ಇದೆ. ಜ್ಯೋತಿರ್ವಿಭಾಸೋ ಭಗವಾನ್ ಮಹಿಧ್ರಃ, ಅವನು ಭೂಮಿಯನ್ನು ತರುವ ಸಲುವಾಗಿ ಹೊರಟ ಅಂತೆ. ಘ್ರಾಣೇನ ಪೃಥ್ವ್ಯಾ ಪದವೀಂ ವಿಜಿಘ್ರನ್ ಕ್ರೋಡಾಪದೇಶಃ ಸ್ವಯಮಧ್ವರಾಂಗಃ ಕರಾಳದಂಷ್ಟ್ರೋಪಿ ಅಕರಾಳ ದೃಗ್ಭ್ಯಾಂ ಉದ್ವೀಕ್ಷ ವಿಪ್ರಾನ್ ಗೃಣತಃ ಆವಿಶತ್ ಖಂ. ಘ್ರಾಣೇನ ಪೃಥ್ವ್ಯಾ ಪದವೀಂ ವಿಜಿಘ್ರನ್, ಮೂಗಿನಿಂದ ನೆಲದ ಪರಿಮಳವನ್ನು ಹೀರುತ್ತಾ ಕಂಡುಹಿಡಿತಾ ಹೋದ ಅಂತೆ. ಅವನು ಮೃಗದಂತೆ ಅವತರಿಸಿದ್ದಲ್ವ. ಮೃಗಗಳು ಪಶುಗಳು ಎಲ್ಲ ಪಶವೋ ಘ್ರಾಣದೃಷ್ಟಯ. ಪಶುಗಳು ಮೂಗಿನಿಂದ ಒಂದು ವಸ್ತುವನ್ನು ರೆಕಗ್ನೈಸ್ ಮಾಡ್ತವೆ. ಅದರಂತೆ ಮೂಗಿನಿಂದ ಇಡೀ ನೆಲವನ್ನು ಮೂಸಿದ ಅಂತೆ. ನೆಲವನ್ನೆಲ್ಲ ಮೂಗಿನಿಂದ ಮೂಸಿದ.
ಯಾಕೆ ದೇವರು ಹಾಗೆ ಮಾಡಿದ? ದೇವರಿಗೆ ಅದರ ಅಗತ್ಯ ಇರಲಿಲ್ಲ. ಆದರೆ ಕ್ರೋಡಾಪದೇಶ, ಆ ರೂಪವನ್ನು ತಳೆದಿದ್ನಲ್ಲ, ಅದರಂತೆ ಒಂದು ನಟನೆ. ವಸ್ತುತಃ ದೇವರ ಆ ರೂಪ ಅಪವಿತ್ರ ಅಲ್ಲ. ಅದಕ್ಕೆ ಹೇಳಿದ್ರು ಸ್ವಯಂ ಅಧ್ವರಾಂಗ. ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳನ್ನು ತನ್ನ ಅವಯವಗಳಿಂದ ಸೃಷ್ಟಿ ಮಾಡಿದ್ದಂತೆ ಅವನು. ಕರಾಳದ ಮುಷ್ಟ್ರಹ, ಕರಾಳವಾದ ಕೋರೆದಾಡೆ ಇದೆ. ಆದರೆ ಅಕರಾಳ ದೃಗ್ಭ್ಯಾಂ, ಕಣ್ಣು ಪ್ರೀತಿಯನ್ನು ಸೂಸ್ತಾ ಇದೆ. ಕಠೋರವಾದ ದೇಹ, ಪ್ರೀತಿ ತುಂಬಿದ ಕಣ್ಣು. ಒರಟಾದ ಮೈ, ಒಲುಮೆ ತುಂಬಿದ ನೋಟ. ಇವುಗಳಿಂದ ವಿಪ್ರಾನ್ ಉದೀಕ್ಷ್ಯ, ಅಲ್ಲಿ ಸ್ತೋತ್ರ ಮಾಡ್ತಾ ಇರುವವರನ್ನೆಲ್ಲ ನೋಡಿ ಕಣ್ಣಿನಿಂದ ಸಂತೈಸಿ ಜಲಮಾವಿವೇಶ, ಅವನೇನು ಮಾಡಿದ? ನೀರಿನ ಒಳಗಡೆ ಹೊಕ್ಕ. ಹೀಗೆ ಹೋದ. ಇನ್ನು ಅವನ ನಡೆಗಳೇನಿತ್ತು ಅನ್ನೋದನ್ನು ಭಾಗವತ ಹೇಳುತ್ತೆ. ಇದು ಧ್ಯಾನಕ್ಕೆ ಅನುಕೂಲ ಆಗಲಿ. ನಾಳೆಯೂ ಈ ಧ್ಯಾನವನ್ನು ನಾವು ಮುಂದುವರಿಸೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಯಜ್ಞ ಅಂತ ಭಾವಿಸಿ ದೇವರಲ್ಲಿ ಸಮರ್ಪಣೆ ಮಾಡೋಣ. ನಾಳೆ ಇದರ ಮುಂದುವರಿದ ಭಾಗವನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.